ಗೌರಿ ಗಣೇಶನ ಹಬ್ಬ ಬಂತಂದ್ರೆ ಸಾಕು ಮನೆ ಮನೆಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಅಸಾಧಾರಣ ಸಡಗರ ಸಂಭ್ರಮ ಕಂಡು ಬರುತ್ತೆ. ವಿಶೇಷವಾಗಿ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಯಿಂದ ಹೊತ್ತು ತರುವ ಬಾಗಿಣಕ್ಕಾಗಿ ಬಿಗಿಯಾದ ನಿರೀಕ್ಷೆಯಲ್ಲಿ ಇರ್ತಾರೆ. ಮದುವೆ ಮಾಡಿದ ತಮ್ಮ ಮಗಳನ್ನ ಇತರ ದಿನಗಳಲ್ಲಿ ನೋಡಲು ಸಾಧ್ಯವಾಗದಿದ್ರೂ ಗೌರಿ ಹಬ್ಬಕ್ಕೆ ಮಾತ್ರ ತವರಿನಿಂದ ತಪ್ಪದೆ ಬಂದು ಆಕೆಗೆ ಬಾಗಿಣ ಕೊಡುವುದು ಸಾಂಪ್ರದಾಯಿಕ ಪರಂಪರೆ. ಈ ಪರಂಪರೆ ಇಂದು ಕೂಡ ಪ್ರಚಲಿತದಲ್ಲಿದೆ. ಗೌರಿ ಹಬ್ಬ ಹತ್ತಿರವಾಗ್ತಾ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಬಾಗಿಣ ಕೊಡಲು ಬಳಸುವ ಬಿದಿರಿನ ಮೊರಕ್ಕೆ ಈಗ ಬಂಪರ್ ಬೇಡಿಕೆ ಉಂಟಾಗಿದೆ. ನಗರದ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದ ಜನರು ಬಿದಿರಿನ ಮೊರವನ್ನ ಖರೀದಿ ಮಾಡಲು ಮೈಸೂರಿನ ಅಗ್ರಹಾರದಲ್ಲಿರುವ 101 ಗಣಪತಿ ದೇವಸ್ಥಾನದ ಬಳಿ ಇರುವ ಪ್ರಸಿದ್ಧ ಅರಳಿ ಮರದ ಹತ್ತಿರ ಬರ್ತಿರ್ತಾರೆ. ಈ ಭಾಗವು ಇದೀಗ ಹಬ್ಬದ ಸಮಯದಲ್ಲಿ ಮೊರದ ವ್ಯಾಪಾರ ಕೇಂದ್ರವಾಗಿ ರೂಪುಗೊಂಡಿದೆ. ಹಬ್ಬದ ಸದ್ದಿನ ಮಧ್ಯೆ ಮೊರದ ವ್ಯಾಪಾರ ಉತ್ಸಾಹದಿಂದ ನಡೀತಾ ಇದೆ. ಸಾಮಾನ್ಯ ದಿನಗಳಲ್ಲಿ 50 ರೂಪಾಯಿಗೆ ಮಾರಾಟವಾಗುವ ಜೋಡಿ ಮೊರ ಹಬ್ಬದ ಸಮಯದಲ್ಲಿ 80 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಉದಾಹರಣೆಗೆ 1 ಡಜನ್ ಮೊರ ಖರೀದಿಸಿದ್ರೆ ಜೋಡಿಗೆ ತಲಾ 70 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಈಗಿನ ಕಾಲದಲ್ಲಿ ಬಿದಿರಿನ ಮೊರ ತಯಾರಿಕೆಗೆ ನಿರತರಾಗಿರುವುದು ನಂಜನಗೂಡಿನ ಚಾಮಲಾಪುರ ಬೀದಿಯಿಂದ ಬಂದು ಈ ಭಾಗದಲ್ಲಿ ಬೀಡು ಬಿಟ್ಟಿರುವ 20ಕ್ಕೂ ಹೆಚ್ಚು ಬುಟ್ಟಿ ಮೊರ ಮತ್ತು ಬಿದಿರಿನ ಇತರ ಸಾಮಗ್ರಿಗಳನ್ನ ತಯಾರಿಸ್ತಿರ್ತಾರೆ. ಆದ್ರೆ ಗೌರಿ ಹಬ್ಬದ ಸಂದರ್ಭದಲ್ಲಿ ಮೊರಕ್ಕೆ ಇರುವ ಅಪಾರ ಬೇಡಿಕೆಯನ್ನ ಪೂರೈಸಲು 4 ಅಥವಾ 5 ಕುಟುಂಬಗಳು ಒಂದೇ ಬೇದಿಯಲ್ಲಿ ಒಂದಾಗಿ ಕೆಲಸ ಮಾಡುತ್ತವೆ. ಬಿದಿರಿನ ಮೊರ ತಯಾರಿಸುವ ಪ್ರಕ್ರಿಯೆ ಸುಲಭವಲ್ಲ. ಮುಂಜಾನೆ 7ರ ಸಮಯದಲ್ಲಿ ಇವರ ಕಾರ್ಯ ಆರಂಭವಾಗುತ್ತದೆ. ಪ್ರತಿದಿನ 20ರಿಂದ 30 ಮೊರಗಳನ್ನ ತಯಾರಿಸುವ ಗುರಿ ಇಟ್ಕೊಂಡಿರ್ತಾರೆ. ಒಬ್ಬ ವ್ಯಕ್ತಿಯಿಂದ ದಿನಕ್ಕೆ 3ರಿಂದ 4 ಮೊರಗಳನ್ನ ಮಾತ್ರ ತಯಾರಿಸಲು ಸಾಧ್ಯವಿದೆ. ಆದ್ರೆ ಗಂಡ ಹೆಂಡತಿ ಮಕ್ಕಳು ಸೇರಿ ಕೆಲಸ ಮಾಡಿದ್ರೆ 20ಕ್ಕೂ ಹೆಚ್ಚು ಮೊರಗಳನ್ನ ತಯಾರಿಸಬಹುದು. ಬಿದಿರನ್ನ ಖರೀದಿಸಿ ಅದನ್ನ ತಯಾರಿಸಲು 770ರಿಂದ 800 ರೂಪಾಯಿವರೆಗೆ ಖರ್ಚು ಮಾಡುತ್ತಾರೆ. ಆದ್ರೆ ದಿನಕ್ಕೆ 20 ಮೊರಗಳನ್ನ ಮಾರಾಟ ಮಾಡಿದ್ರೂ ನಮಗೆ ಕೇವಲ 200ರಿಂದ 300 ರೂಪಾಯಿಯಷ್ಟು ಲಾಭವೇ ಉಳಿಯುತ್ತದೆ ಎಂದು ಅವುಗಳನ್ನ ತಯಾರಿಸುವವರು ತಮ್ಮ ಅತಂತ್ರವನ್ನ ಹಂಚಿಕೊಂಡಿದ್ದಾರೆ. ಹಬ್ಬದ ಕಾಲದಲ್ಲಿ ಬಿದಿರಿನ ಮೊರಗಳಿಗೆ ಬೇಡಿಕೆ ಹೆಚ್ಚಾದ್ರೂ ಈ ಉದ್ಯಮದಲ್ಲಿ ನಿರತರಾದ ಕುಟುಂಬಗಳು ನಿತ್ಯವೂ ದುಡಿಮೆಯಲ್ಲಿ ತೊಡಗಿರುವುದು ಸಾಮಾನ್ಯವಾಗಿದೆ. ಬಿದಿರಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ಇವುಗಳನ್ನ ತಯಾರಿಸುವ ಕುಟುಂಬಗಳಿಗೆ ಇಂತಹ ವಿಶೇಷ ಹಬ್ಬದ ಸಮಯಗಳಲ್ಲಿ ಮಾತ್ರ ಮಾರುಕಟ್ಟೆಯ ಉತ್ತಮ ಸಾಧ್ಯತೆಗಳು ಲಭ್ಯವಾಗುತ್ತದೆ. ಹಬ್ಬದ ಕಾಲದಲ್ಲಿ ಬಿದಿರಿನ ಮೊರಗಳಿಗೆ ಬೇಡಿಕೆ ಹೆಚ್ಚಾದ್ರೂ ಈ ಉದ್ಯಮದಲ್ಲಿ ನಿರತರಾದ ಕುಟುಂಬಗಳು ನಿತ್ಯವೂ ದುಡಿಮೆಯಲ್ಲಿ ತೊಡಗಿರುವುದು ಸಾಮಾನ್ಯವಾಗಿದೆ. ಬಿದಿರಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ಇವುಗಳನ್ನ ತಯಾರಿಸುವ ಕುಟುಂಬಗಳಿಗೆ ಇಂತಹ ವಿಶೇಷ ಹಬ್ಬದ ಸಮಯಗಳಲ್ಲಿ ಮಾತ್ರ ಮಾರುಕಟ್ಟೆಯ ಉತ್ತಮ ಸಾಧ್ಯತೆಗಳು ಲಭ್ಯವಾಗುತ್ತವೆ. ಇಂತಹ ಹಬ್ಬದ ಸಮಯದಲ್ಲಿ ಮಾರುಕಟ್ಟೆಗಳಲ್ಲಿ ಕಾಣಿಸಿಕೊಳ್ಳುವ ಹೆಚ್ಚುವರಿ ಬೇಡಿಕೆ ಇವರಿಗೆ ಹೊಟ್ಟೆ ತುಂಬಿಸಲು ಪ್ರಯೋಜನಕಾರಿಯಾಗಿದೆ.